ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 17 ವಿಶ್ವವಿಜೇತ ಹಿರಣ್ಯಾಕ್ಷ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ರುದಂತೋ ರಾಸಭದ್ರಸ್ಥ ನೀಡಾದುದಪತನ್ ಖಗಾಹ ಘೋಷೇರಣ್ಯೇ ಚ ಪಶವಃ ಶಕ್ರುನ್ಮೂತ್ರ ಮಕುರ್ವತ. ಅನುವಾದ: ಕತ್ತೆಗಳ ಅರುಚುವಿಕೆಯಿಂದ ಬೆದರಿದ ಹಕ್ಕಿಗಳು ಚೀರಿಡುತ್ತಾ ತಮ್ಮ ಗೂಡುಗಳಿಂದ ಹಾರಿದವು. ಕೊಟ್ಟಿಗೆಯಲ್ಲಿ ಮತ್ತು ಕಾಡುಗಳಲ್ಲಿದ್ದ ದನ ಕರುಗಳು ಸಗಣಿ ಮತ್ತು ಮೂತ್ರವನ್ನು ವಿಸರ್ಜಿಸಿದವು. ಶ್ಲೋಕ 13. ಗಾವೋತ್ರ ಸನ್ನ ಸುಗ್ಧೋ ಹಾಸ್ತೋ ಯದಾ ಪೂಯವರ್ಷಿಣಃ ವ್ಯರುದಂದೇವ ಲಿಂಗಾನಿ ದ್ರುಮಾ ಪೇತುರ್ವಿನಾನಿಲಂ. ಅನುವಾದ: ಹೆದರಿದ ಹಸುಗಳು ಹಾಲಿನ ಬದಲು ರಕ್ತ ಸುರಿಸಿದವು. ಮೋಡಗಳು ಕೀವಿನ ಮಳೆಗರೆದವು. ದೇವಾಲಯಗಳಲ್ಲಿದ್ದ ದೇವರ ಪ್ರತಿಮೆಗಳು ಕಣ್ಣೀರು ಸುರಿಸಿದವು. ಗಾಳಿಯ ಹೊಡೆತವಿಲ್ಲದೆಯೇ ಮರಗಳು ಉರುಳಿದವು. ಶ್ಲೋಕ 14. ಗ್ರಹಾನ್ ಪುಣ್ಯತಮಾನನ್ಯೇ ಭಗಣಾಂಶ್ಚಾಪಿ ದೀಪಿತಾಃ ಅತಿಚೇರುರ್ವಕ್ರಗತ್ಯ ಯುಯುಧುಶ್ಚ ಪರಸ್ಪರಂ. ಅನುವಾದ: ಮಂಗಳ ಮತ್ತು ಶನಿಯಂತಹ ಅಶುಭ ಗ್ರಹಗಳು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಿದವು. ಶುಕ್ರ, ಗುರು, ಬುಧರಂತಹ ಶುಭ ಗ್ರಹಗಳ ಮತ್ತು ಅನೇಕ ಚಂದ್ರ ಸಮೂಹಗಳ ಕಾಂತಿಯನ್ನು ಮೀರಿದವು. ಗ್ರಹಗಳು ಪ್ರಗತಿಯಲ್ಲಿ ಚಲಿಸುವಂತೆ ತೋರುತ್ತಾ ಒಂದನ್ನೊಂದು ಘಟ್ಟಿಸಿದವು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯರು ವಿದುರರಿಗೆ ಹೇಳ್ತಾರೆ, ಆ ಇಬ್ಬರು ದೈತ್ಯರು ಹುಟ್ಟಿದಾಗ ನಿಸರ್ಗದಲ್ಲಿ ಏನೇನೆಲ್ಲ ಆಯಿತು ಅಂತಂದ್ಬಿಟ್ಟು ಸೂರ್ಯಚಂದ್ರರು ಗ್ರಹಣ ಕಾಲದಲ್ಲಿ ಹೇಗಿರುತ್ತೋ ಹಾಗೆ ಬೇಕಾದಷ್ಟು ಸರಿ ಅದು ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ಆ ರೀತಿ ಅಂದರೆ ಎಲ್ಲ ಕಡೆ ಕತ್ಲ ಆವರಿಸಿತ್ತು ಅಂತ ಅರ್ಥ. ಮೋಡ ಇಲ್ಲದೆ ಇದ್ರೂ ಗುಡುಗುಗಳು ಗುಡುಗ್ತಾ ಇದ್ವು. ಆಮೇಲೆ ಪರ್ವತದ ಗುಹೆಗಳಿದೆಯಲ್ಲ, ಅಲ್ಲಿಂದ ರಥ ಓಡ್ತಾ ಇದ್ರೆ ಎಂಥ ಸೌಂಡ್ ಬರ್ತೋ ಅಂಥ ಸೌಂಡ್ ಬರ್ತಾ ಇತ್ತು. ಮತ್ತೆ ಹೆಣ್ಣು ನರಿಗಳು ಊಳಿ ಇಡೋದಕ್ಕೆ ಶುರುವಾಗುತ್ತಾ, ಅದರ ಜೊತೆಗೆ ಗಂಡು ನರಿಗಳು ಮತ್ತೆ ಗೂಬೆಗಳು ಕೂಡ ಅರಚ್ಕೊಳ್ಳೋದು ಕೇಳಿಸ್ತಾ ಇತ್ತು. ಆಮೇಲೆ ಕತ್ತನ್ನ ಮೇಲೆತ್ತಿ ಅಲ್ಲಿ ಇಲ್ಲಿ ಹಾಡೋ ಥರ ಅಳೋ ಥರ ನಾಯಿ ಬೊಗಳುತ್ತಾ ಇತ್ತು. ಆಮೇಲೆ ಭೂಮಿಯನ್ನ ತಮ್ಮ ಬಿರುಸಾಗಿರುವಂಥ ಗೊರಸುಗಳನ್ನು ಒದಿತಾ ಒಂದು ಕರ್ಕಶ ಧ್ವನಿಯಲ್ಲಿ ಕೂಗಾಡ್ತಾ ಅರ್ಚಾಡ್ತಾ ಕತ್ತೆಗಳ ಗುಂಪು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇತ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಇಲ್ಲಿ ಮುಂದುವರೆದು ಹೇಳ್ತಾ ಇದ್ದಾರೆ, ಕತ್ತೆಗಳು ಆ ರೀತಿ ಅರಚ್ತಾ ಇರೋದು, ಕಿರುಚ್ತಾ ಇರೋದು, ಆ ಸೌಂಡ್ ಬರ್ತಾ ಇದೆಯಲ್ಲ, ಅದರಿಂದ ಪಕ್ಷಿಗಳೆಲ್ಲ ಹೆದರ್ಕೊಂಡು ತಮ್ಮ ಗೂಡುಗಳಿಗೆ ಹೋಗಿ ಸೇರಿಕೊಳ್ಳುತ್ತೆ. ಮತ್ತೆ ಕೊಟ್ಟಿಗೆನಲ್ಲಿ ಮತ್ತೆ ಕಾಡುಗಳಲ್ಲಿ ಇದ್ದಂತಹ ದನಕರುಗಳು ಹೆದರಿಕೆಗೆ ಸಗಣಿ ಮತ್ತೆ ಮೂತ್ರವನ್ನು ಕೂಡ ವಿಸರ್ಜನೆ ಮಾಡ್ತಾ ಇದ್ದಾವೆ. ಮತ್ತೆ ಹೆದರ್ಕೊಂಡಿರುವಂತಹ ಹಸುಗಳು ಏನು ಮಾಡ್ತಾ ಇದೆ? ಹಾಲನ್ನ ಕೊಡೋ ಬದಲು ರಕ್ತವನ್ನ ಸುರಿಸ್ತಾ ಇದ್ದಾವೆ. ಆಮೇಲೆ ಮೋಡಗಳೆಲ್ಲ ಕೀವು ಇರುತ್ತಲ್ಲ, ಅದರ ಮಳೆಯನ್ನ ಸುರಿಸ್ತಾ ಇದೆ. ಕೇಳೋದಕ್ಕೆ ಎಷ್ಟು ವಿಚಿತ್ರವಾಗಿದೆ ಅಪ್ಪ. ಇನ್ನು ಆ ಒಂದು ದೃಶ್ಯ ನಮ್ಮ ಕಣ್ಣು ಮುಂದೆ ನಡೆದರೆ ಹೇಗಿರ್ಬೋದು ಅಂತ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲಾ ಕಡೆ ಕತ್ಲಿದೆ, ನರಿ, ಕಾಗೆ, ಗೂಬೆ ಇಂಥವೆಲ್ಲ ಕಿರಿಸ್ತಾ ಇದ್ದಾವೆ, ಕತ್ತೆಗಳು ಅರಚಾಡ್ತಾ ಇದೆ, ಆಮೇಲೆ ಮೇಲಿಂದ ಕೀವಿನ ಮಳೆ ಸುರಿತಾ ಇದೆ, ಹಸುಗಳು ಹಾಲು ಬದಲಾಗಿ ರಕ್ತವನ್ನ ಕೊಡ್ತಾ ಇದ್ದಾವೆ. ಆಮೇಲೆ ದೇವಸ್ಥಾನದಲ್ಲಿರುವಂಥ ದೇವತೆಗಳ ಪ್ರತಿಮೆಗಳಿದೆಯಲ್ಲ, ವಿಗ್ರಹಗಳು ಕಣ್ಣೀರನ್ನ ಸುರಿಸ್ತಾ ಇದ್ದಾವೆ. ಆಮೇಲೆ ಗಾಳಿನೇ ಇಲ್ಲದೆ ಮರಗಳೆಲ್ಲ ಕೆಳಗಡೆ ಬೀಳ್ತಾ ಇದ್ದಾವೆ. ಆಮೇಲೆ ಈಗ ನೋಡಿ, ಗ್ರಹಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಯಾವುದೇ ಜೀವಯೋನಿಗಳಿದ್ರೂ ಕೂಡ ಅದರಲ್ಲಿ ಶುಭ ಅಶುಭ ಅನ್ನುವಂಥದ್ದು ಇರತ್ತೆ. ಅದೇ ರೀತಿ ಗ್ರಹಗಳಿದೆಯಲ್ಲ, ಅದರಲ್ಲೂ ಕೂಡ ಶುಭ ಗ್ರಹಗಳು ಅಶುಭ ಗ್ರಹಗಳು ಅಂತ ಇದೆ. ಸೊ ಮಂಗಳ ಮತ್ತು ಶನಿ ಅದನ್ನು ಅಶುಭ ಗ್ರಹಗಳು ಅಂತ ಹೇಳ್ತಾರೆ. ಅದು ತುಂಬ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾವೆ. ಯಾಕೆಂದರೆ ಆ ನೆಗೆಟಿವಿಟಿ ಅನ್ನೋದು, ಅಶುಭ ಅನ್ನೋದು ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಅವ್ರಿಗೆ ಪವರ್ ಬರುತ್ತೆ. ಅದೇ ಶುಭ ಎಲ್ಲಾಗುತ್ತೋ, ಒಳ್ಳೆತನ ಎಲ್ಲಾಗುತ್ತೋ ಅಲ್ಲಿ ಒಳ್ಳೆಯವರಿಗೆ ಪವರ್ ಬರುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಈಗ ಅಶುಭ ಗ್ರಹಗಳಾದಂತಹ ಮಂಗಳ ಮತ್ತು ಶನಿ ಗ್ರಹಗಳಿಗೆ ತುಂಬ ತೇಜಸ್ ಬಂದ್ಬಿಡುತ್ತೆ, ಪ್ರಕಾಶಮಾನವಾಗಿ ಬೆಳೆಯುತ್ತವು. ಶುಕ್ರ, ಗುರು, ಬುಧ ಇವೆಲ್ಲ ಶುಭ ಗ್ರಹಗಳು ಇವು. ಮತ್ತು ಇನ್ನು ಚಂದ್ರ ಸಮೂಹಗಳು ಇದೆಲ್ಲವೂ ಕೂಡ ಕಾಂತಿಯನ್ನು ಮೀರುತ್ತೆ. ಅಂದರೆ ಏನು?
ಒಳ್ಳೆಯದು ಬಂದಾಗ ಒಳ್ಳೆತನ ಹೆಚ್ಚಾಗುತ್ತೆ, ಕೆಟ್ಟತನ ಹೆಚ್ಚಾಗುತ್ತಲ್ಲ. ಅದಕ್ಕೆ ಅದದ್ದು ಯಾರಿಗಿದೆಯೋ ಅವರಿಗೆ ಒಂದು ಪವರ್ ಬಂದಾಗೆ ಇನ್ನೂ ಒಂದಷ್ಟು ಅವರಿಗೆ ಶಕ್ತಿ ಬಂದಂಗೆ ಆಗುತ್ತೆ. ಅದಕ್ಕೆ ಅವರು ಇನ್ನೂ ಸ್ವಲ್ಪ ಪ್ರಕಾಶಮಾನವಾಗಿ ಹೊಳಿತಾರೆ. ಗ್ರಹಗಳು ವಕ್ರಗತಿಯಲ್ಲಿ ಚಲಿಸ್ತಾ ಇರೋ ಥರ, ಅದು ತನ್ನದೇ ಆದಂಥ ಪಥದಲ್ಲೇ ತಿರುಗ್ತಾ ಇರಬೇಕು ಗ್ರಹಗಳಲ್ವಾ. ಆದರೆ ಇಲ್ಲಿ ವಕ್ರಗತಿಯಲ್ಲಿ ಚಲಿಸ್ತಾ ಇರೋ ಥರ ಕಾಣಿಸ್ತಾ ಇದೆ. ಒಂದನ್ನ ಒಂದು ಟಚ್ ಆಗೋ ರೀತಿ ಇದೆ ಅಲ್ಲಿ. ವಕ್ರವಾಗೋದ್ರೆ ಏನಾಗುತ್ತೆ, ಒಂದು ಗ್ರಹಕ್ಕೆ ಇನ್ನೊಂದು ಗ್ರಹಕ್ಕೆ ಟಚ್ ಆಗೋದಿಲ್ವಾ, ಅವಾಗ ಏನಾಗುತ್ತೆ, ಅಲ್ಲೋಲ ಕಲ್ಲೋಲನೇ ಆಗೋದು ಅಲ್ವಾ. ಆ ರೀತಿ ಅಂದರೆ ಏನು, ಪ್ರಕೃತಿಯಲ್ಲಿ ಸಾಧಾರಣವಾಗಿ ಹೇಗಿರಬೇಕೋ ಸ್ಥಿತಿ ಆ ರೀತಿ ಇಲ್ಲ, ಅದಕ್ಕೆ ವಿಪರೀತವಾಗಿ ಎಲ್ಲ ಇಲ್ಲಿ ನಡೀತಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸಮಸ್ತ ಬ್ರಹ್ಮಾಂಡವು ಭೌತಿಕ ಪ್ರಕೃತಿಯ 3 ಗುಣಗಳ ಅಧೀನವಾಗಿ ಚಲಿಸುತ್ತಿದೆ. ಸತ್ವಗುಣ ಯುಕ್ತವಾಗಿರುವ ಜೀವಿಗಳನ್ನು ಎಂದರೆ ಪುಣ್ಯ ಭೂಮಿಗಳು, ಪುಣ್ಯ ವೃಕ್ಷಗಳು ಇತ್ಯಾದಿ ಪುಣ್ಯ ವಂಶಗಳು ಎನ್ನಲಾಗುತ್ತದೆ. ಗ್ರಹಗಳಲ್ಲೂ ಕೂಡ ಇದು ಹಾಗೆಯೇ. ಹಲವು ಗ್ರಹಗಳು ಶುಭಕರ ಮತ್ತು ಕೆಲವು ಅಶುಭಕರ ಎನಿಸಿವೆ. ಶನಿ ಮತ್ತು ಮಂಗಳರು ಅಶುಭಕರೆಂದು ತಿಳಿಯಲಾಗಿದೆ. ಶುಭಕರ ಗ್ರಹಗಳು ಪ್ರಕಾಶಮಾನವಾಗಿ ಬೆಳಗಿದರೆ ಅದೊಂದು ಮಂಗಲಕರ ಸೂಚನೆಯಾಗುತ್ತದೆ. ಆದರೆ ಅಶುಭಕರ ಗ್ರಹಗಳು ಪ್ರಕಾಶಮಾನವಾಗಿ ಬೆಳಗಿದರೆ ಅದೊಂದು ಶುಭ ಸೂಚನೆಯಲ್ಲ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಇಡೀ ಬ್ರಹ್ಮಾಂಡ ಇದೆಯಲ್ಲ, ಈ ಬ್ರಹ್ಮಾಂಡದಲ್ಲಿ ಭೌತಿಕ ಪ್ರಕೃತಿಯ 3 ಗುಣಗಳಿದೆಯಲ್ಲ, ಸತ್ವ ರಜ ಮತ್ತು ತಮೋ ಗುಣಗಳು, ಇದರ ಅಧೀನವಾಗಿಯೇ ಚಲಿಸ್ತಾ ಇರುವಂಥದ್ದು. ಎಲ್ಲ ನೀವು ಯಾವುದನ್ನು ತಗೊಂಡ್ರು ಕೂಡ ಈ 3 ಗುಣಗಳ ಮಿಕ್ಸ್ಚರಲ್ಲೇ ನಡೆಯೋದು. ಅದರಲ್ಲಿ ಪ್ರಧಾನವಾಗಿ ಯಾವುದಾದ್ರೂ ಒಂದು ಗುಣ ಇರುತ್ತೆ. ಸತ್ವಗುಣಯುಕ್ತವಾಗಿರುವಂಥ ಜೀವಿಗಳನ್ನು, ಯಾರಲ್ಲಿ ಸತ್ವಗುಣ ಹೆಚ್ಚಾಗಿರುತ್ತೋ ಅಂದರೆ ಏನು, ಪುಣ್ಯ ಭೂಮಿಗಳು, ಪುಣ್ಯ ವೃಕ್ಷಗಳು, ಈ ರೀತಿ ಅವರನ್ನೆಲ್ಲ ಪುಣ್ಯವಂಶ ಅಂತ ಕರೀತಾರೆ. ಗ್ರಹಗಳಲ್ಲೂ ಕೂಡ ಇದೇ ರೀತಿ ಇದೆ. ಕೆಲವೊಂದು ಗ್ರಹಗಳನ್ನು ಶುಭಕರ ಅಂತ ಹೇಳ್ತಾರೆ, ಕೆಲವು ಅಶುಭಕರ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರಲ್ಲಿ ಶನಿ ಮತ್ತು ಮಂಗಳ ಅಶುಭಕರ ಅಂತ ಹೇಳಿದ್ದಾರೆ. ಶುಭಕರವಾಗಿರುವಂಥ ಗ್ರಹಗಳೇನಾದರೂ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾವೆ, ಅವೇ ಮೇನ್ ಆಗಿ ಕಾಣಿಸ್ತಾ ಇದ್ದಾವೆ, ಅವುಗಳಿಂದ ಪ್ರಕಾಶ ಹೊರಹೊಮ್ಮುತ್ತಾ ಇದೆ ಅಂತಂದರೆ ಅದು ಮಂಗಲಕರವಾಗಿರುವಂಥ ಸೂಚನೆ ಅಂತ ತಿಳ್ಕೋಬೇಕು. ಅದೇ ರೀತಿ ಅಶುಭಕರವಾದಂತಹ ಗ್ರಹಗಳೇನಾದರೂ ಪ್ರಕಾಶಮಾನವಾಗಿ ಬೆಳಗಿದ್ರೆ ಅದು ಶುಭ ಸೂಚನೆ ಅಲ್ಲ, ಅದು ಅಶುಭ ಸೂಚನೆ ಅಂತ ತಿಳ್ಕೋಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಯಾವುದು ಬರುತ್ತೋ, ಯಾವ ಶಕ್ತಿ ಇರುತ್ತೋ, ಅಶುಭ ಆಗಿರಲಿ ಶುಭ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಿರುವಂಥವ್ರಿಗೆ ಅದು ಖುಷಿ ಕೊಡುವಂಥ ವಿಚಾರ ಅಲ್ವಾ. ಅದಕ್ಕೆ ಅವು ಇನ್ನೂ ಒಂದಷ್ಟು ಪ್ರಕಾಶಮಾನವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಪಾಸಿಟಿವಿಟಿ ಏನಾದರೂ ಈ ನಿಸರ್ಗಕ್ಕೆ ಬಂದಾಗ ಪಾಸಿಟಿವ್ ಆಗಿ ಏನೇನಿದೆಯೋ ಅವೆಲ್ಲನೂ ಕೂಡ ಬೆಳಗತ್ತೆ. ನೆಗೆಟಿವಿಟಿ ಅನ್ನೋದು ಈ ಪ್ರಕೃತಿಗೆ ಬಂದಾಗ ನೆಗೆಟಿವಿಟಿ ಯಾರಲ್ಲಿರುತ್ತೋ ಅವರು ಪ್ರಕಾಶಮಾನವಾಗಿ ಕಾಣಿಸ್ಕೊಳ್ತಾರೆ ಅನ್ನೋದು ಇದರ ಅರ್ಥ. ಸೊ ಈಗ ಪ್ರಕೃತಿಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.